ಎಲ್ಲರಿಗೂ ನಮಸ್ಕಾರ. ಸೊ ನಾನು ಈಗ ತಾನೇ ಮರ್ಯಾದೆ ಪ್ರಶ್ನೆ ಮೂವಿ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ನಾವೆಲ್ಲ ಮರ್ಯಾದೆ ಅಂದರೆ ಬೇರೆ ಏನೋ ಅಂದ್ಕೊಂಡಿರ್ತೀವಿ, ಬಟ್ ಆ್ಯಕ್ಚುಲ್ ಆಗಿ ಸಿನಿಮಾ ಒಂದು ಮೆಸೇಜ್ ಕೊಡುತ್ತೆ ಮರ್ಯಾದೆ ಅಂದರೆ ಏನು ಅಂತ. ಸೊ ದಟ್ ಮೆಸೇಜ್ ವಾಸ್ ರಿಯಲಿ ಗುಡ್. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ರಾಕೇಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು ಸಖತ್ ಖುಷಿ ಕೊಡ್ತು. ಬಿಕಾಸ್ ತುಂಬ ದಿನ ಆಗಿತ್ತು ರಾಕೇಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು. ಸೊ ಓವರ್ ಆಲ್ ಮೂವಿ ಕೂಡ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ, ಹಾಗೆ ತುಂಬ ಎಂಟರ್ಟೈನಿಂಗ್ ಆಗೂ ಕೂಡ ಇದೆ. ಸೊ ಐ ಥಿಂಕ್ ಎಲ್ಲರೂ ಹೋಗಿ ಮೂವಿನ ವಾಚ್ ಮಾಡಲೇಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಅಕ್ಷತಾ ಮಾತಾಡ್ತಾ ಇರೋದು. ಆ್ಯಂಡ್ ತುಂಬ ದಿನಗಳ ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಲಿಂತ ಒಳ್ಳೆ ಒಂದು ಮೆಸೇಜ್ ಇರುವಂಥ ಫಿಲಮ್ ನೋಡ್ತಾ ಇರೋದು. ಸೊ ಇಷ್ಟು ದಿನ ನಾವು ಝೊಮ್ಯಾಟೊ ಬಾಯ್ ಅಂತ ಆಗಿರ್ಬೋದು, ಪ್ರತಿಯೊಬ್ಬರು ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಈಸಿಲಿ ಹೇಳ್ತಿದ್ವಿ ಬಂದ್ಬಿಡಿ 3rd ಫ್ಲೋರ್ಗೆ 4th ಫ್ಲೋರ್ಗೆ ಅಂತ. ಸೊ ಈ ಮೂವಿ ನೋಡಿದ್ಮೇಲೆ ಒಂದು ಆ್ಯಕ್ಚುಲಿ ತುಂಬ ಒಂದು ಕೆಲವಷ್ಟು ವಿಚಾರಗಳು ನನಗೂ ಕನೆಕ್ಟ್ ಆಯಿತು ಪರ್ಸ್ನಲಿ. ಸೊ ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಸುಮ್ಮನೆ ಫನ್ ಅಂದ್ಕೊಂಡು ಎಲ್ಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ. ಸೊ ಅದರಿಂದ ಒಂದು ಎಂಟರ್ ಫ್ಯಾಮಿಲಿಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ತುಂಬ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ಈ ಮೂವಿ ನೋಡಿದ್ಮೇಲೆ ತುಂಬ ಜನ ಆ್ಯಂಡ್ ನಮ್ಮ ಜನ್ರೇಷನ್ ಕೂಡ ಒಂದು ಇದು ರಿಫ್ಲೆಕ್ಟ್ ಆಗುತ್ತೆ ಅನಿಸುತ್ತೆ. ಸೊ ಪ್ರತಿಯೊಬ್ಬರು ಕುಡ್ದಿ ವಾಹನಗಳನ್ನು ಚಲಾಯಿಸೋದನ್ನ ಕಮ್ಮಿ ಮಾಡಬೇಕು ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಆ್ಯಂಡ್ ಓವರ್ ಆಲ್ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ಈಸ್ ಆ್ಯಕ್ಚುಲಿ ನಾನು ರಿವ್ಯೂ ಕೊಡೋಕ್ಕೂ ಮುಂಚೆ ಒಂದು ಹೇಳಬೇಕು, ನಾನು ಮತ್ತು ರಾಕಿ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಈ ಮೂವಿ ನೋಡಿ ಪ್ರೌಡ್ ಫೀಲ್ ಬರುತ್ತೆ ನಿಮಗೆ. ನನ್ನ ಫ್ರೆಂಡ್ ರಾಕಿ ಅಂತ ಹೇಳ್ಕೊಳಕ್ಕೆ ಅಂತ ರಾಕಿ ಹೇಳ್ದ. ಆ್ಯಕ್ಚುಲಿ ಮೂವಿ ನೋಡಾದ್ಮೇಲೆ ಅನಿಸಿದೆ ನಿಜವಾಗ್ಲೂ ನನಗೊಂದು ಪ್ರೌಡ್ ಫೀಲ್ ಬರ್ತಿದೆ. ಆ್ಯಂಡ್ ನಾನು ಈ ಮೂವಿನ ಒಂದು ಲೈನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಮೂವಿ ಮುಗ್ದಾದ್ಮೇಲೆ ಒಂದು ಲಾಸ್ಟ್ ಲೈನ್ ಬರುತ್ತಲ್ಲ, ಆ ಲೈನ್ ನೋಡೋಕ್ಕೋಸ್ಕರನಾದರೂ ಎಲ್ಲರೂ ಮೂವಿಗೆ ಹೋಗಿ ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ರಾಕಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಮ್ಯ ಆಗಿ. ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿ ಹೊರಕೊಂಡಿದ್ದೀನಿ. ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು ಮನೆತನಗಳು ಚೂರಾಗಿ ಒಡೆದೋದಾಗ ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೇ ಒಂದು ದಾರಿಯಾಗಿ ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗಬಹುದು ಏನೆಲ್ಲ ಆಗುತ್ತೆ ಅನ್ನೋದನ್ನ ಒಂದು ಒಳ್ಳೆ ಮನ ಮುಟ್ಟುವಂಥ ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕಿಳಿದಿದ್ದಾರೆ ಮರ್ಯಾದೆ ಪ್ರಶ್ನೆ ತಂಡ ಅಂತಲೇ ಹೇಳ್ಬೋದು. ಈ ಸಿನಿಮಾನ ನಾವೇನಾದರೂ ಸೋಲೋಕ್ಕೆ ಬಿಟ್ಟರೆ ಅದು ನಮ್ಮ ಮೇಲಿರೋದು. ಯಾಕಂದರೆ ತಂಡ 100% ಒಂದು ಶಕ್ತಿ ಹಾಕಿ ಒಂದು ಪ್ಯಾಷನೇಟ್ ಆಗಿ ಸಿನಿಮಾನ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಕನ್ನಡ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ಅಂತ ನಾನು ಕೇಳ್ಕೊತೀನಿ. ಚಿತ್ರಮಂದಿರಗಳಲ್ಲಿ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿ 2.5 ಗಂಟೆ ಯಾವುದೇ ಮೋಸ ಇಲ್ಲ. ತಾರಾಗಣ ಆಗಿರಲಿ, ಸಂಭಾಷಣೆ ಆಗಿರಲಿ, ಸಾಹಿತ್ಯ ಸಂಗೀತ ಆಗಿರಲಿ, ಪ್ರತಿಯೊಂದು ಇದು ಮೂವಿ ನಿಜವಾಗ್ಲೂ ನನಗೆ ಸಿನಿಮಾ ಮುಗ್ದೋಯ್ತಾ ಅಂತ ಅನಿಸುತ್ತೆ. ಬಟ್ ಮುಗ್ದೋಗ್ಬೇಕಾದ್ರೆ ನನ್ನದೇ ಆದ ಒಂಥರ ಯೋಚನೆಗಳಲ್ಲಿ ನನ್ನನ್ನು ಮುಗಿಸುತ್ತೆ. ಆ ಥರ ಒಂದು ಸಿನಿಮಾ ಇದೆ ಅಂತ ಹೇಳ್ಬೋದು. ದಯವಿಟ್ಟು ಕನ್ನಡ ಸಿನಿಮಾನ ಸೋಲಕ್ಕೆ ಬಿಡಬೇಡಿ, ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ನನ್ನ ಗೆಳೆಯ ರಾಕೇಶ್ ಅಡಿಗ, ಅವನ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಪೂರ್ಣಚಂದ್ರ ಆಗಿರಲಿ ಅಥವಾ ಪ್ರಭು ಮುನ್ಕರ್ ಆಗಿರಲಿ, ಅವರ ನಟನೆಯಿಂದ ನಿಜವಾಗ್ಲೂ ಒಂದು ಹೊಸ ಅಲೆನೇ ಎಪ್ಸಕ್ಕೆ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಟ್ಸ್ ಅ ವೆರಿ ಪ್ರಾಮಿಸಿಂಗ್ ಫಿಲ್ಮ್. ದಯವಿಟ್ಟು ಹೋಗಿ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ ಕನ್ನಡನ ಉಳಿಸಿ. ಥ್ಯಾಂಕ್ ಯು ಸರ್.